ಬಾಸ್ ಮನೆಯ ಚಾಕ್ಲೇಟ್ ಹೀರೋ ಸ್ಫುರದ್ರೂಪಿ ನಟ ಸ್ನೇಹಿತ್. ಕಳೆದ ವಾರ ಅವರ ಬಿಗ್ ಬಾಸ್ ಮನೆಯ ಜರ್ನಿ ಕೊನೆಯಾಗಿದೆ. ಸೀರಿಯಲ್ಗಳ ಮೂಲಕ ಕನ್ನಡಿಗರಿಗೆ ಪರಿಚಯವಾದ ರಂಗಭೂಮಿ ಹಿನ್ನೆಲೆ ಇರುವ ನಟ ಸ್ನೇಹಿತ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಬಿಗ್ ಬಾಸ್ ಮನೆಯ ಎಕ್ಸ್ಪೀರಿಯನ್ಸ್, ಮುಂದಿನ ಪ್ರಾಜೆಕ್ಟ್ಸ್ ಏನೇನಿರಬಹುದು ತಿಳ್ಕೊಳ್ಳೋಣ. ನಮಸ್ಕಾರ, ವೆಲ್ಕಮ್. ನಮಸ್ಕಾರ ಅನನ್ಯ. ವೆಲ್ಕಮ್ ಟು ದ ನಾರ್ಮಲ್ ಲೈಫ್. ಥ್ಯಾಂಕ್ ಯು. ಈ ವೆಲ್ಕಮ್ ನೀವು ಮಾಡ್ತಾ ಇದ್ದೀರಾ ಅಂತ ನಂಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಬಿಗ್ ಬಾಸ್ ಮನೆ ಇಟ್ಸ್ ಅ ಹ್ಯೂಜ್ ಎಕ್ಸ್ಪೀರಿಯನ್ಸ್ ಯಾರಿಗೆ ಆಗಿದ್ರು. ಆ್ಯಂಡ್ ನೀವು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋದು ನಿಮ್ಮ ಅಮ್ಮಂಗೂ ಒಂದು ಆಸೆ ಇತ್ತು. ಹೋಗಿ ಬಂದ ಮೇಲೆ ಫಸ್ಟು ಅಮ್ಮನ ಕೈಯಾರೆ ನೀವು ಮಾಡಿಸ್ಕೊಂಡು ಅಡುಗೆ ತಿಂದಿದ್ದು ಯಾವುದು? ಮನೆಗೆ ಬಂದ ತಕ್ಷಣ ಅಮ್ಮ ಮಟನ್ ಸಾರು ಮಾಡಿದ್ರು, ಮಟನ್ ಸಾರು ಮುದ್ದೆ ಮಾಡಿದ್ರು. ನಾನು ಒಳಗಡೆನೂ ಹೇಳ್ತಾ ಇದ್ದೆ ನಮ್ಮಮ್ಮ ಸೂಪರ್ ಆಗಿ ಮುದ್ದೆ ಮಾಡ್ತಾರೆ ಅಂತ. ಅದನ್ನ ತುಂಬಾ, ಅಲ್ಲಿ ಒಳಗಡೆ ಮುದ್ದೆನೇ ಇಲ್ಲ, ನೀವು ಜೈಲಿಗೆ ಹೋದ್ರೆ ಮಾತ್ರ ರಾಗಿ, ಇಲ್ಲಾಂದ್ರೆ ರಾಗಿ ಇಲ್ಲ. ಸೊ ಅದನ್ನ ಮಾಡಿದ್ರು. ಆ್ಯಂಡ್ ಹೊರಗಡೆ ಬಂದಮೇಲೆ ನೀವು ನಿಮ್ಮ ತಂದೆ ತಾಯಿಗೆ ಥ್ಯಾಂಕ್ ಯು ಹೇಳಿದ್ರಿ, ಬಟ್ ಆಲ್ಸೋ ಸಾರಿ ಹೇಳಿದ್ದೀರಾ, ಯಾಕೆ? ನೋಡಿ, ನೀವೇ ಹೇಳ್ದಂಗೆ ಬಿಗ್ ಬಾಸ್ಗೆ ಹೋಗೋದು ನನ್ನ ಆಸೆ ಅಲ್ಲ. ನಾನು ಯಾವತ್ತೂ ಬಿಗ್ ಬಾಸಿಗೆ ಹೋಗ್ಬೇಕು ಅಂತ ಅನ್ಕೊಂಡೇ ಇಲ್ಲ ಅವನ್ಲ. ಆಮೇಲೆ ನಾನು ಬಿಗ್ ಬಾಸ್ ಮೆಟೀರಿಯಲ್ ಅಂತ ನಂಗೆ ಅನಿಸೂ ಇರಲಿಲ್ಲ. ಬಟ್ ಅಮ್ಮಂಗೆ ತುಂಬ ಆಸೆ ಇತ್ತು. ಆ್ಯಂಡ್ ಆ್ಯಸ್ ಅ ಸನ್ ನಾನು ಅವ್ರ ಆಸೆನ ಪೂರೈಸೋದು ನನ್ನ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ನಾನು ಹೋದೆ. ಆ್ಯಂಡ್ ನಾನು ಫಸ್ಟ್ ಕ್ಯಾಪ್ಟನ್ಸಿ ಅಮ್ಮಂಗೆ ಡೆಡಿಕೇಟ್ ಮಾಡಿದೆ. ಆ್ಯಂಡ್ ಫಸ್ಟ್ ಕ್ಯಾಪ್ಟನ್ ಆದಾಗ ಫೋಟೋ ಬರಲಿಲ್ಲ ಫ್ಯಾಮಿಲಿಯಿಂದ. ಸೊ ಹೇಳಿ ನಾನು ಮತ್ತೆ ಕ್ಯಾಪ್ಟನ್ ಆಗಿ ಫೋಟೋ ತರಿಸ್ತೀನಿ ಅಂತ ಇನ್ನೊಂದ್ಸತಿ ಕ್ಯಾಪ್ಟನ್ ಆದೆ. ಆಮೇಲೆ ಒಂದ್ಸತಿ ಉತ್ತಮ ಬಂದಿರೋದು ಅಪ್ಪಂಗೆ ಡೆಡಿಕೇಟ್ ಮಾಡಿದೆ. ನಾನೇನು ಕೊಡಿದ್ದೀನಿ, ನಾನು ಇಷ್ಟೆಲ್ಲ ಗೆಲ್ತಾ ಇದ್ದೀನಿ, ಡೆಡಿಕೇಟ್ ಮಾಡ್ತಾ ಇದ್ದೀನಿ, ಮನೇಲಿ ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಹೊರಗಡೆ ಬಂದಾಗ ಸೀನ್ ಬೇರೆನೇ ಇತ್ತು. ಅಂದರೆ ಅಪ್ಪ ಅಮ್ಮ ಫುಲ್ಲು ಸ್ವರ್ಗೋಗಿದ್ರು, ಕುಗ್ಗೋಗಿದ್ರು. ಆಮೇಲೆ ನಮಗೆ ನೆಗೆಟಿವಿಟಿ ತೊಗೊಳಕ್ಕೆ ಬರುತ್ತೆ ಯಾರು, ಬಿಕಾಸ್ ನಾವು ಶೋಬಿಸಲ್ಲಿ ಇದ್ದೀವಿ. ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಅಪ್ಪ ಅಮ್ಮಂಗೆ ಆ ಲೈಟಲ್ಲಿ ತೊಗೊಳಕ್ಕೆ ಬರಲ್ಲ. ಅಂದರೆ ಅವ್ರ ಮಗನ ಬಗ್ಗೆ ಯಾರೇ ಏನೇ ನೆಗೆಟಿವ್ ಹೇಳಿದ್ರು ಅವ್ರು ಅಫ್ಕೋರ್ಸ್ ಅಫೆಂಡ್ ಆಗ್ತಾರೆ. ಆ್ಯಂಡ್ ನಾನು ಒಂದು ತಪ್ಪು ಏನು ಮಾಡಿದೆ ಅಂದರೆ ಅವ್ರಿಗೆ ಹೇಳಬೇಕಾಯ್ತು ಕಮೆಂಟ್ಸ್ ಓದಬೇಡಿ ಅಂತ. ಅಂದರೆ ನಮಗೆ ನನ್ನ ಮನೆ ರಾಣಿ ಮಾಡತ್ತೀವಿ ಕಲರ್ಸ್ ಅವ್ರು ಹೇಳಿದರು ಕಮೆಂಟ್ಸ್ ಓದಬೇಡಿ ಅಂತ. ಸೊ ನಿಮ್ಗೆ ಗೊತ್ತು ಯಾಕೆ ಅಂತ, ಆಯಿತಾ? ಸೊ ಈ ಸತಿ ನಾನು ಅದನ್ನು ಹೇಳಿ ಹೋಗಲಿಲ್ಲ. ಅದರಿಂದ ಅಪ್ಪ ಅಮ್ಮ ತುಂಬ ಇದಾಗಿದ್ರು. ಆಮೇಲೆ ಈ ಸತಿ ಭಯಂಕರ ಕೆಟ್ಟ ಕಮೆಂಟ್ಗಳು ಬರ್ತಾ ಇತ್ತಂತೆ, ಅಮ್ಮ ಅಕ್ಕ ಅದು ಇದು ಅಂತ ಎಲ್ಲ. ಸೊ ಅದರಿಂದ ಅವ್ರು ತುಂಬ ಬಾದರ್ ಆಗಿದ್ರು. ಆ್ಯಂಡ್ ನನ್ನ ಮನೆಗೆ ಹೊರಗೆ ಬಂದಮೇಲೆ ಗೊತ್ತಾಯಿತು, ಅಂದರೆ ಬಿಗ್ ಬಾಸ್ ಮನೆಯಿಂದ ಎಕ್ಸಿಟ್ ಆದಾಗ ಹೊರಗಡೆ ತುಂಬ ನೆಗೆಟಿವಿಟಿ ಇದೆ, ಹುಷಾರಾಗಿರಿ ಅಂತ ಹೇಳಿದ್ರು. ಸೊ ಆ್ಯಂಡ್ ನಾನು ಯಾರಿಗೂ ಸಾರಿ ಕೇಳಬೇಕಾಗಿಲ್ಲ, ಯಾರಿಗೂ ಇದು ಮಾಡಬೇಕಾಗಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನಾನು ಆನ್ಸರಬಲ್ ಆಗಿರೋದು ನಮ್ಮ ಅಪ್ಪ ಅಮ್ಮಂಗೆ ಮಾತ್ರ. ಸೊ ನನ್ನ ಮನೆಗೆ ಬಂದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ ಅದು. ಅಂದರೆ ನನ್ನ ಪ್ರಕಾರ ನಾನು ಅವರು ಪ್ರೌಡ್ ಆಗೋವಂಥ ತುಂಬ ಕೆಲಸ ಮಾಡಿದ್ದೀನಿ. ಬಟ್ ಅವರು ಎಲ್ಲೋ ನೋವಾಗಿದೆ, ಆ ನೋವು ನನ್ನಿಂದನೇ ಆಗಿರೋದು. ಅದು ನನಗೆ ಗೊತ್ತು ಮಾಡಿದ್ದೀನೋ ಗೊತ್ತಿಲ್ಲದೆ ಮಾಡಿದ್ದೀನೋ ಗೊತ್ತಿಲ್ಲ. ಸೊ ಅದಕ್ಕೆ ಅವ್ರಿಗೆ ಅಪಾಲಜಿ ಮಾಡಬೇಕಾಯಿತು, ಮಾಡಿದೆ. ಆ್ಯಂಡ್ ಈಗ ಖುಷಿಯಾಗಿದ್ದಾರೆ. ಆ್ಯಂಡ್ ಈಗ ಹೊರಗಡೆ ಕರ್ಕೊಂಡೋಗಿದ್ದೀನಿ. ಅವ್ರು ಇಷ್ಟು ದಿನ ನೆಗೆಟಿವಿಟಿ ಮಾತ್ರ ನೋಡ್ತಾಯಿದ್ರು. ಈಗ ಹೊರಗಡೆ ಹೋಗಿ ನನಗೆ ಎಷ್ಟು ಪ್ರೀತಿ ಸಿಗ್ತಾ ಇದೆ, ಮನೆ ಹೊರಗಡೆ ಎಷ್ಟು ಜನ ನಿಂತಿದ್ದಾರೆ. ಈಗ ಇಂಟರ್ವ್ಯೂ ಲೇಟ್ ಆಗಿದ್ದು ಹೊರಗಡೆ ಪಾಪ ಜನ ಇದ್ದರು, ಹುಡುಗರು ಸೆಲ್ಫೀಸ್ ಅದು ಇದು ಅಂತ. ಸೊ ಅವ್ರಿಗೆ ಅದನ್ನೆಲ್ಲ ನೋಡಿ ಸ್ವಲ್ಪ ಕಾಮ್ ಆಗಿದ್ದಾರೆ. ಆ್ಯಂಡ್ ನಾನು ಕಾಮ್ ಆಗಿದ್ದೀನಿ. ಆ ಕಾಮ್ ಮೈಂಡ್ ಸೆಟ್ಟಲ್ಲೇ ನಾನು ಇಂಟರ್ವ್ಯೂ ಕೊಡಕ್ಕೆ ಬಂದಿದ್ದೀನಿ. ಆ್ಯಂಡ್ ನೀವು ಹೇಳ್ದಂಗೆ ದೇ ಕಮ್ ಫ್ರಮ್ ಅ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ಸೊ ಅವರು ಜನರ ಒಂದು ರೆಸ್ಪಾನ್ಸ್ನ ಹೇಗೆ ತಗೋತಾರೆ ನಮಗೂ ಗೊತ್ತಾಗಲ್ಲ, ಬಿಕಾಸ್ ದೇ ಹ್ಯಾವ್ ಅ ವೆರಿ ಇನ್ನೋಸೆಂಟ್ ಬ್ಯಾಕ್ಗ್ರೌಂಡ್ ಆಸ್ ಯು ಸೆಡ್. ಆ್ಯಂಡ್ ಬಿಗ್ ಬಾಸ್ ಮನೆ ನೀವು ಒಳಗಡೆ ಹೋಗಬೇಕಾದ್ರೇ ಫಸ್ಟ್ ಆಫ್ ಆಲ್ ಅಲ್ಲೊಂದು ವೋಟಿಂಗ್ ಇತ್ತು. ನಿಮಗೆ 80% ಮೇಲೆ ವೋಟಿಂಗ್ ಬಂದರೆ ನೀವು ಒಳಗಡೆ ಹೋಗಬಹುದು ಅಂತ. ಆ್ಯಂಡ್ ವೆರಿ ಫಸ್ಟ್ ಟೈಮ್ ನಿಮಗೆ ಜನ ಎಸ್ ಯು ಕ್ಯಾನ್ ಗೋ ಅಂತ 80% ಮೇಲೆ 1% ಬಂದಿತ್ತು. ಆ ಸಪೋರ್ಟ್ ನೋಡಿದಾಗ ಹೇಗಿತ್ತು ಬಿಫೋರ್ ಗೋಯಿಂಗ್ ಇನ್ಸೈಡ್? ಸೊ ನಾನು ಫಸ್ಟ್ ಹೋದಾಗ ಅಲ್ಲಿ ಎಲ್ಲರಿಗಿಂತ ಹೊಸಬ ಇಂಡಸ್ಟ್ರಿಗೆ ನಾನೇನು ಮಾಡಿದ್ದೀನಿ, 9 ತಿಂಗಳು ಟೆಲಿವಿಷನ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಥಿಯೇಟರ್ ಮಾಡ್ತಾಯಿದ್ರೆ, ಬಟ್ ಆಲ್ ದ್ಯಾಟ್ ಡಸಂಟ್ ಕೌಂಟ್, ಆಯಿತಾ? ನೀವು ಲೈಮ್ ಲೈಟಲ್ಲಿ ಎಷ್ಟು ದಿನ ಇದ್ದೀರಾ ಅದು ಮ್ಯಾಟ್ರ್ ಆಗುತ್ತೆ. ಎಲ್ಲರೂ ನನಗಿಂತ ಸೀನಿಯರ್ಸು ಎಲ್ಲರೂ. ಸೊ ನನಗೆ ಪ್ರಾಬಬ್ಲಿ ವೋಟಿಂಗೇ ಬರಲ್ಲ ಅಂದ್ಕೊಂಡಿದ್ದೆ. ಬಟ್ ವೋಟಿಂಗ್ ಬಂದ ತಕ್ಷಣ ಐ ವಾಸ್ ಶಾಕ್ಡ್. ಆ ಫೋಟೋ ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿದೆ, ಸುದೀಪ್ ಸರ್ ಪಕ್ಕದಲ್ಲಿ ನಿಂತಿದೆ. ಐ ವಾಸ್ ಲೈಕ್ ಡ್ಯಾಮ್ ಡೋಡ್. ಆ್ಯಂಡ್ ಖುಷಿ ಆಯಿತು. ಆ್ಯಂಡ್ ಅದೇ ಖುಷಿಲಿ ಒಳಗೋದೆ. ಆ್ಯಂಡ್ ಅದೊಂಥರ ಸರ್ರಿಯಲ್ ಎಕ್ಸ್ಪೀರಿಯನ್ಸ್. ಈಗ ಹೊರಗಡೆ ಬಂದಾಗ ನಾನು ಇನ್ನೂ ಹೊರಗಡೆ ಇದ್ದೀನಿ ಅಂತ ನಂಗೆ ಇನ್ನೂ ಹಿಟ್ಟಾಗಿಲ್ಲ, ಡಿನಯಲಲ್ಲಿದ್ದೀನಿ. ಸೊ ಒಳಗಡೆ ಹೋದಾಗಲೂ ನಾನು ಒಂದು ವಾರ ಹಂಗೆ ಡಿನಯಲ್ಲೇ ಇದ್ದೆ, ಆ ಡಿನಯಲಲ್ಲೇ ಆಡ್ತಾ ಇದ್ದೆ. ಆ್ಯಂಡ್
ಆಮೇಲೆ ಅನ್ಕೊಂಡಿರ್ತೀವಲ್ಲ ನಾವು ಬಿಗ್ ಬಾಸ್ ಮನೆಗೆ ಹೋದಾಗ ಹಿಂಗಿರುತ್ತೆ, ಓಪನ್ ಆದ ತಕ್ಷಣ ಅಲ್ಲಿ ಬಿಗ್ ಬಾಸ್ ಅಂತ ಇತ್ತು, ಒಂಥರ ಆಲ್ಮೋಸ್ಟ್ ಕನ್ಸ್ ಥರ ಇತ್ತು. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಸುದೀಪ್ ಸರ್ ಕೂಡ ಹೇಳ್ತಾರೆ 30% ಟಾಸ್ಕ್ಸ್ ಹೇಗೆ ಆಡ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಇನ್ 70% ನೀವು ಆಸ್ ಹ್ಯೂಮನ್ ನಿಮ್ಮ ಪರ್ಸ್ನಾಲಿಟಿ ಹೇಗೆ ಇರುತ್ತೆ ಅದು ತುಂಬ ಮ್ಯಾಟರ್ ಆಗುತ್ತೆ. ದಟ್ಸ್ ಹೌ ಬಿಗ್ ಬಾಸ್ ವರ್ಕ್ಸ್ ಅಂತ. ನೀವಿವಾಗ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿರೋರು, ನಿಮಗೆ ಹೇಗೆ ಅನ್ಸುತ್ತೆ ಅಲ್ಲಿ ಜನ ಅವರ ಪರ್ಸ್ನಾಲಿಟಿನ ಹೇಗೆ ತಗೊಂಡು ಹೋಗ್ತಾ ಇದ್ದಾರೆ ಇನ್ ದಿಸ್ ಜರ್ನಿ, ಆ್ಯಂಡ್ ಟಾಸ್ಕಲ್ಲಿ ಹೇಗೆ ಆಡ್ತಾ ಇದ್ದಾರೆ, ಆ್ಯಂಡ್ ನೀವು ಹೇಗಿದ್ರಿ? ಸೊ ನನಗೆ ಎಲ್ಲರೂ ಒಂದು ಪಾಯಿಂಟ್ ಹೇಳ್ತಾರೆ, ನಾನು ಉಳಿಸ್ಕೋತೀನಿ. ಸ್ಟೇಜ್ ಮೇಲೆ ಎಲ್ಲರೂ ಇದೇ ರಿಪೀಟು ಲೂಪಲ್ಲಿ, ನಾನು ಉಳಿಸ್ಕೋತೀನಿ, ನಾನಾಗಿರ್ತೀನಿ. ನಸೀರುದ್ದೀನ್ ಶಾ ಒಂದು ಮಾತು ಹೇಳಿದರು ಮೆಥಡ್ ಆ್ಯಕ್ಟಿಂಗ್ ಬಗ್ಗೆ ಹೇಳತ್ತಿಗೆ. ನಮಗೆ ನಾವೇನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಲೈಫ್ ಟೈಮ್ ಸಾಕಾಗಲ್ಲ. ನೀವು ಅದರಲ್ಲಿ ಒಂದು ಕ್ಯಾರೆಕ್ಟ್ರು ಪರ್ಸ್ನಾಲಿಟಿ ಹೇಗೆ ಅರ್ಥ ಮಾಡ್ಕೋತೀರಾ, ಆ ಕ್ಯಾರೆಕ್ಟರ್ ಅಸ್ತಿತ್ವನ ಹೇಗೆ ಅರ್ಥ ಮಾಡ್ಕೋತೀರಾ, ಎಸೆನ್ಸ್ ಹೇಗೆ ಅರ್ಥ ಮಾಡ್ಕೋತೀರಾ ಅಂತ. ಸೊ ನಾವು ಏನೇ ಅನ್ಬೋದು ನನ್ನಂತನಾ ಇದು ಅಂತ, ನಾವು ಯಾರು ಅಂತ ಗೊತ್ತಿರಲ್ಲ. ನಮ್ಮನ್ನ ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಹಾಕಿದಾಗ, ಬಿಗ್ ಬಾಸ್ ಯಾವುದೋ ಒಂದು ಇದರಲ್ಲಿ ಹಾಕಿದಾಗ, ಇನ್ನೇನೋ ಹೈ ಸ್ಟ್ರೆಸ್ ಇಂಡ್ಯೂಸ್ ಮಾಡಿದಾಗ, ಅವಾಗ ನಮ್ಮ ಒಳಗಡೆಯಿಂದ ಒಬ್ಬರು ಬರ್ತಾರೆ, ಹೊಸ ನಮ್ಮ ಒಂದು ವ್ಯಕ್ತಿತ್ವ ಬರುತ್ತೆ, ಅದೇ ಬಿಗ್ ಬಾಸ್ ಆಯಿತಾ. ಸೊ ನಾನು ಉಳಿಸ್ಕೋತೀನಿ, ಇನ್ನೊಂದೇನೋ ಮಾಡ್ತೀನಿ, ಅದೆಲ್ಲ ಅಲ್ಲ. ಅದೆಲ್ಲ ಸುಮ್ಮನೆ, ಅಂದರೆ ಅದು ಸ್ಟೇಜ್ ಮೇಲೆ ನಿಂತ್ಕೊಂಡು ಡೈಲಾಗ್ ಹೊಡೆಯೋಕ್ಕೆ ಸರಿ ಇರುತ್ತೆ, ಬಟ್ ಅದಾಗಲ್ಲ. ಆ್ಯಂಡ್ ನಾನು ನನ್ನಲ್ಲಿ ಒಂದಷ್ಟು ವ್ಯಕ್ತಿತ್ವನ ಮುಚ್ಚಿಟ್ಟಿದ್ದೆ. ಅಂದರೆ ನನ್ನಲ್ಲಿ ರೇಜ್ ಇದೆ, ನನ್ನಲ್ಲಿ ಆ್ಯಂಗರ್ ಇಲ್ಲ. ನನ್ನ ಕೋಪ ಬಂದರೆ ಎಕ್ಸೆಸಿವ್ ರೇಜ್ ಇದೆ. ಅಂದರೆ ಅದನ್ನು ನಾನು ಮುಚ್ಚಿಟ್ಟಿದ್ದೆ, ಬಿಕಾಸ್ ಅದರಿಂದ ನಂಗೆ ಒಂದಷ್ಟು ಹಾರ್ಮ್ ಆಗಿದೆ ಲೈಫಲ್ಲಿ. ಅದರಿಂದ ಒಂದಷ್ಟು ನನ್ನ ಕ್ಲೋಸ್ ಫ್ರೆಂಡ್ಸಿಗೆ ಹರ್ಟ್ ಮಾಡಿದ್ದೀನಿ, ಕ್ಲೋಸ್ ಸರ್ಕಲ್ಗೆ ಹರ್ಟ್ ಮಾಡಿದ್ದೀನಿ. ಅದೆಲ್ಲ ಮುಚ್ಚಿಟ್ಕೊಂಡಿರೋದು ಎಲ್ಲ ಹೊರಗೆ ಬಂತು. ಅಂದರೆ ನಮ್ಮೊಳಗೆ ಈಗ ರಾಕ್ಷಸರು ಗಂಧರ್ವರು ಅಂತ ಒಂದು ಬ್ಯಾಟಲ್ ನಡೀತು ನೋಡಿ, ನಮ್ಮೊಳಗೂ ಅದು ನಡೀತಾ ಇರುತ್ತೆ, ರಾಕ್ಷಸರು ಗಂಧರ್ವರು ಅಂತ. ಆ ಬ್ಯಾಟಲಲ್ಲಿ ನಾನು ರಾಕ್ಷಸನ್ನ ಎಲ್ಲೋ ಮುಚ್ಚಿಟ್ಟಿದ್ದೆ. ಅಂದರೆ ಅವ್ನು ಸೋಲ್ಸ್ ಕೂರಿಸಿದ್ದೆ. ಬಿಗ್ ಬಾಸ್ ಮನೆಗೆ ಹೋದಾಗ ಅವನು ಹೊರಗೆ ಬಂದ. ಆ ಹೊರಗೆ ಬಂದಿದ್ದು ನನಗೆ ಶಾಕು. ಅಪ್ಪ ಅಮ್ಮನೇ ನೋಡಿಲ್ಲ ನನ್ನ ಆ ಸೈಡ್ ನೋಡೇ ಇಲ್ಲ. ನಾನು ಅಷ್ಟು ಅಗ್ರೆಸಿವ್ ಆಗಾಡೋದು, ಅಷ್ಟು ನನ್ನ ಆವೇಶ ಆಕ್ರೋಶ ಎಲ್ಲ ನೋಡಿಲ್ಲ. ಆ್ಯಂಡ್ ನಾನೇ ನೋಡಿ ಸುಮಾರು ವರ್ಷ ಆಗಿತ್ತು. ನಾನು ನಾರ್ಮಲಿ ಜಗಳನೇ ಮಾಡಲ್ಲ ಯಾರು, ನಂಗೆ ಜಗಳ ಮಾಡೋ ಅಭ್ಯಾಸನೇ ಇಲ್ಲ. ಈಗ ಒಬ್ಬ ಬ್ಯಾಟ್ಸ್ಮನ್ ಹೇಗೆ ಬ್ಯಾಟ್ ಇಟ್ಕೋತಾನೆ, ಇಲ್ಲ ಒಬ್ಬ ಬಾಸ್ಕೆಟ್ ಬಾಲರ್ ಹೇಗೆ ಬಾಲ್ ಇಟ್ಕೋತಾನೆ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ ಅವ್ನಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ. ಆ ಫಾರ್ಮುಲೆ ಗೊತ್ತಾಗುತ್ತೆ. ಒಬ್ರು ಜಗಳ ಆಡೋ ರೀತಿಲಿ ಗೊತ್ತಾಗುತ್ತೆ, ಇವ್ನು ಎಕ್ಸ್ಪೀರಿಯನ್ಸ್ ಕಿಲಾಡಿನಾ ಇಲ್ಲ ಇವ್ನು ನೂಬಾ ಅಂತ ಗೊತ್ತಾಗುತ್ತೆ. ಸೊ ನಾನು ಜಗಳ ಆಡೋ ರೀತಿಲೇ ಗೊತ್ತಾಗಿರುತ್ತೆ ನಿಮಗೆ, ಇವ್ನು ಜಗಳ ಆಡೋಕ್ಕೆ ಬರಲ್ಲ ಗುರು, ಇವ್ನು ಏನೋ ಪಾಪ ಹಾಕೋರೆ ಜಗಳ ಆಡ್ತಾವನೆ ಅಂತ. ಸೊ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಅಷ್ಟೇ. ಆ್ಯಂಡ್ ನೀವು ಹೇಳಿದ್ರೆ ನಿಮಗೆ ದ ಇಸ್ ಒನ್ ಸೈಡ್ ರೇಜ್ ಅನ್ನೋದು, ಬಟ್ ಅಟ್ ದ ಸೇಮ್ ಟೈಮ್ ನಾವು ಸ್ನೇಹಿತ ಫಸ್ಟ್ ವೀಕಲ್ಲೇ ನಿಮ್ಮ ಹೆಸರಿಗೆ ತಕ್ಕಾಗಿ ನೀವೊಬ್ಬ ಸ್ನೇಹ ಜೀವಿಯಾಗಿ ನೀವು ಎಲ್ಲರೂ ಮಾತಾಡ್ಸಿದ್ರಿ, ಆ್ಯಂಡ್ ಎವ್ರಿಬಡಿ ಟುಕ್ ಯುವರ್ ನೇಮ್ ಆಲ್ಸೋ ವೆರಿ ಫಸ್ಟ್ ವೀಕಲ್ಲೇ. ಅದಾದಮೇಲೆ ನೀವು ನಿಮ್ಮ ಹಳೆ ಫ್ರೆಂಡನ್ನು ನೆನೆಸ್ಕೊಂಡು ಆ ಸ್ಟೋರಿನ ಶೇರ್ ಮಾಡಿ ವಿ ಗಾಟ್ ಟು ಸಿ ಯುವರ್ ಎಮೋಷ್ನಲ್ ಸೈಡ್ ಆಲ್ಸೋ. ರೇಜ್ ಒಂದು ಕಡೆ ಇದ್ರೂ ಆ್ಯಸ್ ಯು ಸೆಡ್ ನಮ್ಮ ಎಮೋಷ್ನಲ್ ಪಾರ್ಟು ಹೊರಗಡೆ ಬಂತು. ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು, ನಾನು ಇಷ್ಟು ಎಮೋಷ್ನಲ್ ಇದ್ದೀನಿ ಅನ್ನೋದು, ನಾನು ಇಷ್ಟು ಓಪನ್ ಅಪ್ ಆಗಿ ಮಾತಾಡ್ಬೋದು ಅಂತ? ಸೊ ಏನಾಗುತ್ತೆ ಗೊತ್ತಾ, ನಾನು ನಮ್ಮ ಅಪ್ಪ ಅಮ್ಮನಿಂದ ದೂರ ಯಾವತ್ತೂ ಇದ್ದಿಲ್ಲ. ನನಗೆ ಅಪ್ಪ ಅಮ್ಮನೇ ಪ್ರಪಂಚ. ಸೊ ನಾನು ತುಂಬ ಪ್ರೊಟೆಕ್ಟಿವ್ ವಾತಾವರಣದಲ್ಲಿ ಬೆಳೆದಿದ್ದೀನಿ. ನಿಮ್ಮ ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಮನೇಲಿ ಹೇಗೆ ಇದೆ ಅಂತ. ನಾನು ಯಾವಾಗ ಅಪ್ಪ ಅಮ್ಮನಿಂದ ದೂರ ಮಾಡ್ತಾರೋ ಐ ಗೆಟ್ ಎಮೋಷ್ನಲ್. ಬಿಕಾಸ್ ನಂದು ಅಂದರೆ ಏನು ಪಿಲ್ಲರ್ಸ್ ಇದೆ, ಅವರಿಬ್ಬರೇ ಪಿಲ್ಲರ್ಸ್. ಆ ಪಿಲ್ಲರ್ಸೇ ತೆಗೆದ್ರೆ ಐ ಬಿಕಮ್ ಅನ್ಸ್ಟೇಬಲ್. ಸೊ ನಾನು ಮನೇಲಿ ಅಷ್ಟೊಂದು ಅಳಕ್ಕೆ ಕಾರಣ ಅದೇ. ಅಂದರೆ ಬಿಕಾಸ್ ಐ ವಾಸ್ ಎಮೋಷ್ನಲಿ ಸ್ವಲ್ಪ ಶೇಕನ್. ಆ್ಯಂಡ್ ಅಲ್ಲಿ ನನಗೆ ಅದು ಬೇರೆ ರೀತಿಲಿ ಸಪೋರ್ಟ್ ಸಿಕ್ತು. ಅದಾದಮೇಲೆ ಸ್ವಲ್ಪ ಸ್ಟೇಬಲೈಸ್ ಆದೆ ನಾನು, ಆಯಿತಾ. ಅಂದರೆ ನನಗೊಂದಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ನಮ್ರತಾ ಸಿಕ್ಕಿದ್ರು, ವಿನಯ್ ಸಿಕ್ಕಿದ್ರು. ಅವ್ರು ನನಗೆ ಅಂದರೆ ನಾನು ಅಷ್ಟು ದಿನ ಅಲ್ಲಿ ಮನೇಲಿ ಇರೋಕ್ಕೆ ಕಾರಣನೇ ಅವರು. ಅಮ್ಮ ಹೇಳ್ತಾಯಿದ್ರು, ನಾನು ಇನ್ನೊಂದು 2-3 ವಾರದಲ್ಲಿ ವಿಲ್ ಬಿ ಔಟ್ ಅಂತ ಅಂದ್ಕೊಂಡಿದ್ವಿ, ನೀನು ಅಷ್ಟು ದಿನ ಅಲ್ಲಿರೋಕ್ಕೆ ಕಾರಣ ನಿನ್ನ ಫ್ರೆಂಡ್ಸು, ನೀನು ಅಷ್ಟು ಒಳ್ಳೆ ಫ್ರೆಂಡ್ಸ್ಗಳು ಮಾಡ್ಕೊಂಡಿದ್ದೆ ಅವಳಿಗೆ ಅಂತ. ಆ್ಯಂಡ್ 60 days ಇಸ್ ಅ ಹ್ಯೂಜ್ ಥಿಂಗ್. ಫಸ್ಟ್ ಡೇಯಿಂದ ಲಾಸ್ಟ್ 60th ಡೇವರೆಗೂ ನಿಮ್ಮ ಒಂದು ಚಿಕ್ಕ ಫ್ರೆಂಡ್ಶಿಪ್ ಗ್ಯಾಂಗ್ ಇತ್ತು. ಆ್ಯಂಡ್ ಆ ಬಾಂಡ್ ಫಸ್ಟ್ ಡೇಯಿಂದ ಹೋಗ್ತಾ ಹೋಗ್ತಾ ಇಟ್ ಗಾಟ್ ಸ್ಟ್ರಾಂಗರ್ ಅಂತ ಹೇಳ್ಬೋದು. ವಿನಯ್ ಹಾಗೆ ನಮ್ರತಾ ಅವರ ಒಂದು ಈ ಫ್ರೆಂಡ್ಶಿಪ್ ಏನಿದೆ ನಿಮ್ಮ ಜೊತೆ, ನಿಮ್ಮ 3 ಜನದ ಒಂದು ಫ್ರೆಂಡ್ಶಿಪ್ ತುಂಬ ಎವಿಡೆಂಟ್ ಆಗಿ ಕಾಣಿಸ್ತಿತ್ತು ಆಡಿಯನ್ಸ್ಗೆ. ನೀವು ಹೇಳಿದ್ರಿ ದಟ್ ಯು ಹ್ಯಾವ್ ಅ ವೆರಿ ಸ್ಮಾಲ್ ಸರ್ಕಲ್ ಅಂತ ಅಲ್ಲ,
ಎಕ್ಸ್ಪೆಕ್ಟ್ ಮಾಡಿದ್ರ 60 ಡೇಸಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಬಾಂಡ್ ಕ್ರಿಯೇಟ್ ಆಗುತ್ತೆ ಅಂತ, ಅದು ಬಿಗ್ ಬಾಸ್ ಮನೇಲಿ? ಬಿಗ್ ಬಾಸ್ ಮನೇಲಿ ನಂಗೆ ಫ್ರೆಂಡ್ಸ್ ಸಿಗ್ತಾರೆ ಅಂತಾನೆ ಗೊತ್ತಿರಲಿಲ್ಲ ನನಗೆ. ಬಿಕಾಸ್ ಆ ಮನೇಲಿ ಫ್ರೆಂಡ್ಶಿಪ್ಸ್ ಉಳ್ಕೊಳ್ಳಲ್ಲ. ಪ್ರಥಮ ಹೇಳಿದ್ರು ಇದನ್ನ, ಒಳ್ಳೆ ಹುಡುಗ ಪ್ರಥಮ್, ಈ ಮನೇಲಿ ಫ್ರೆಂಡ್ಶಿಪ್ ಅನ್ನೋದು ಉಳ್ಕೊಳ್ಳಲ್ಲ ಸ್ನೇಹಿತ ಅಂತ. ಆ ಮನೇಲಿ ಲವ್ ಉಳ್ಕೊಳ್ಳಲ್ಲ. ಆ ಮನೇಲಿ ಎಲ್ಲದನ್ನು ಟೆಸ್ಟ್ ಮಾಡ್ತಾರೆ, ಎಲ್ಲದನ್ನು ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದು ಹಾಗೂ ನಾವು 64 ದಿನ ನಮ್ಮ ಫ್ರೆಂಡ್ಸ್ ಆಗಿದ್ವಿ. ನಮ್ಮ ಫ್ರೆಂಡ್ಶಿಪ್ ಎಲ್ಲದನ್ನು ನಾಮಿನೇಷನ್ಗಳನ್ನ, ಕ್ಯಾಪ್ಟನ್ಸಿ ಓಟ ಎಲ್ಲದನ್ನು ಅಂದರೆ ಫೈಟ್ ಮಾಡಿ ನಿಂತ್ಕೊಂಡಿತ್ತು ಅಂದರೆ ನಮ್ಮ ಬಾಂಡ್ ಎಷ್ಟು ಸ್ಟ್ರಾಂಗ್ ಇತ್ತು ಅಂತ ನಿಮ್ಗೆ ಗೊತ್ತಿರಬೇಕು. ಅಂದರೆ ಯಾವುದೋ ಒಂದು ಲೂಡೋ ಟಾಸ್ಕಲ್ಲಿ ನಾವು ನಮ್ಮಲ್ಲೇ ಒಬ್ರನ್ನ ನಾಮಿನೇಟ್ ಮಾಡಬೇಕಾಗತ್ತೆ, ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನಮ್ಮನ್ನೇ ಒಬ್ರನ್ನ ಹೊರಗಿಡಬೇಕಾಗತ್ತೆ, ಒಂದು ಯಾವುದೋ ಟಾಸ್ಕಲ್ಲಿ ನಾನು ಇಬ್ಬರೂ ಹೊರಗಿಟ್ಟೆ. ಇದೆಲ್ಲ ಹಾಗೂ ನಮ್ಮ ಫ್ರೆಂಡ್ಶಿಪ್ ಕೊನೆ ತನಕ ಲಾಯಲ್ ಆಗಿತ್ತು. ಅಂದರೆ ನಾನು ಅವ್ರಿಗೆ ಎಷ್ಟು ಲಾಯಲ್ ಆಗಿದ್ನೋ ಅವರು ನಂಗೆ ಅಷ್ಟೇ ಲಾಯಲ್ ಆಗಿದ್ರು. ನಾನು ಇನ್ನೊಂದಷ್ಟು ದಿನ ಇದ್ದರೂ ನಾನು ಅವ್ರಿಗೆ ಲಾಯಲ್ ಆಗಿರ್ತಾ ಇದ್ದೆ, ಅವ್ರು ನನಗೆ ಅಷ್ಟೇ ಲಾಯಲ್ ಆಗಿರ್ತಾಯಿದ್ರು. ಅದರಲ್ಲೇನು ಚೇಂಜ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಎವ್ರಿ ವೀಕ್ ಆ್ಯಸ್ ಆಡಿಯನ್ಸ್ ನಮಗೊಂದು ಕುತೂಹಲ ಇರುತ್ತೆ, ಏನಿರ್ಬೋದು ನೆಕ್ಸ್ಟ್ ವೀಕ್ ಟಾಸ್ಕು, ಫಿಸಿಕಲ್ ಇರುತ್ತಾ, ಮೆಂಟಲ್ ಇರುತ್ತಾ, ಹೇಗೆ ಅಂತ. ಟಾಸ್ಕ್ ಅನೌನ್ಸ್ ಆಗ್ತಿದ್ದಂಗೆ ಫಸ್ಟ್ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು? ಲೈಕ್ ಸ್ಟ್ರಾಟಜಿ ವೈಸ್ ಇರ್ಬೋದು, ಅಥವಾ ಓಕೆ ಇದನ್ನು ಸ್ಟ್ರಾಟಜಿ ಏನು ಮಾಡಿದೆ ಹೆಂಗೆ ಗೋ ವಿತ್ ದ ಫ್ಲೋಲಿ ಪರ್ಫಾರ್ಮ್ ಮಾಡೋಣವಾ ಅಂತ ಅನಿಸ್ತಿತ್ತು? ನಿಜ ಹೇಳ, ಗಾಡ್ಸ್ ಆನೆಸ್ಟ್ ಟ್ರೂತ್, ನನಗೆ ಟಾಸ್ಕ್ ಪತ್ರ ಓದತ್ತಿಗೆ ನಿದ್ದೆ ಬರೋದು. ಆಯಿತಾ, ನಿದ್ದೆ ಬರೋದು. ಹಿಂಗಿರ್ತಾ ಇದ್ದೆ ನಾನು, ಹಿಂಗಿರ್ತಾ ಇದ್ದೆ. ಆಮೇಲೆ ಅವ್ರು ಯಾರೋ ಓದಿ ನಿಲ್ಸಿರೋರು ಹಿಂಗೆ ನೋಡ್ತಾ ಇದ್ದೆ. ವಿನಯ್ ಹೇಳೋರು ಹಿಂಗೆ, ಇದನ್ನ ಡ್ರಾ ಮಾಡಿ, ಇಲ್ಲಿ ಅಲ್ಲಿ ನಮ್ಮ ಕೋಚ್ ಇತ್ತು, ಅದ್ರಲ್ಲಿ ಹಿಂಗೆ ಡ್ರಾ ಮಾಡಿ, ಇದು ಗಾರ್ಡನ್ ಏರಿಯಾ, ಇಲ್ಲಿ ಇಷ್ಟಿರುತ್ತೆ, ಇಷ್ಟು ಬಾಲ್ಸ್ ಇರುತ್ತೆ, ಇದನ್ನ ಹೋಗಿ ತೊಗೊಂಬರ್ಬೇಕು, ಇಲ್ಲಿ ಹಿಂಗೇನೋ ಇರುತ್ತೆ. ನಾನು ಓಕೆ ಬ್ರೋ ನಾವಿಬ್ರು ಹೋಗೋಣ ಅಂತ ಎದ್ದು ಹೋಗ್ತಾ ಇದ್ದೆ. ಇಷ್ಟು ಕ್ಯಾಶುವಲ್ ಆಗಿ ತೊಗೊಂಡಿದ್ದೀನಿ ನಾನು ಅಷ್ಟು ಕ್ಯಾಶುವಲ್ ಆಗಿ ತೊಗೊಂಡಿದ್ದಕ್ಕೆ ನನಗೆ ಗೆದ್ದಿರೋದು, ಟು ಬಿ ವೆರಿ ಆನೆಸ್ಟ್. ಕೆಲವರು ಇದನ್ನ ಲೈಫ್ ಅಂಡ್ ಡೆತ್ ಥರ ನೋಡ್ತಾ ಇದ್ರು, ಹಿಂಗೆ ಕೂತ್ಕೊಂಡು. ನಾನು ಅಷ್ಟೇ, ನೀವು ಯಾವುದೇ ನನ್ನ ಫಸ್ಟ್ ವಾರ ಕ್ಯಾಪ್ಟನ್ಸಿ ಗೆದ್ದಿರೋದು ಆ ಚೂಯಿಂಗ್ ಗಮ್ ಟಾಸ್ಕ್ ನಾನು ಡ್ಯಾನ್ಸ್ ಮಾಡ್ಕೊಂಡು ಆಡಿದ್ದೀನಿ, ಆಯಿತಾ. ಆ್ಯಂಡ್ ಇನ್ನೂ ಇಟ್ಕೊಳ್ಳೋದು ನಾನು ಆಲ್ಮೋಸ್ಟ್ ಹಿಂಗೆ ನಾನು ಪೋಸ್ ಕೊಟ್ಕೊಂಡು ನಿಲ್ತಾರಲ್ಲ, ಅರ್ನಾಲ್ಡ್ ಪೋಸ್ ಕೊಟ್ಕೊಂಡು ಹಿಂಗೆ ನಿಂತೀನಿ, ಸ್ಕಲ್ಪ್ಟರ್ ಥರ, ಯಾವುದೋ ಸ್ಕಲ್ಪ್ಚರ್ ಥರ. ಸೊ ನಾನು ತುಂಬ ಕ್ಯಾಶುವಲ್ ಆಗಿ ತೊಗೋತಾ ಇದ್ದೆ. ಅಫ್ಕೋರ್ಸ್ ಯಾವಾಗ ಸೀರಿಯಸ್ ಆಗಬೇಕು ಐ ವುಡ್ ಗೆಟ್ ಸೀರಿಯಸ್, ಅದು ನೋಡಿದ್ದೀರಾ ನೀವು. ಬಟ್ ಇಟ್ಸ್ ಅ ಗೇಮ್. ಯಾಕೆ ಅದನ್ನ ಗೇಮ್ ಥರ ತೊಗೋತಾ ಇಲ್ಲ ನಂಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ತುಂಬ ಸೈಕ್ ಆಗ್ತಾ ಇದೆ ಜನ. ಆ್ಯಂಡ್ ಯು ಆರ್ ಆಲ್ಸೋ ಅ ವೆರಿ ಗುಡ್ ಟೀಮ್ ಪ್ಲೇಯರ್. ಅಂದರೆ ಒಂದು ಟೀಮ್ ಟಾಸ್ಕ್ ಅಂತ ಬಂದಾಗ ಎಷ್ಟೊಂದು ಜನದ ಇಂಡಿವಿಜುವಾಲಿಟಿ ಕಾಣಿಸ್ಬಿಡೋದು, ದಟ್ ದೇ ಆರ್ ಪ್ಲೇಯಿಂಗ್ ಅಲೋನ್ ಅಂತ ಅನ್ಸೋದು. ಬಟ್ ಯು ನೆವರ್ ಮೇಡ್ ಅಸ್ ಫೀಲ್ ಲೈಕ್ ದ್ಯಾಟ್, ಬಿಕಾಸ್ ಒಂದು ಟೀಮ್ ಅಂತ ಬಂದಾಗ ಯು ಪ್ಲೇಡ್ ಆಸ್ ಅ ಟೀಮ್ ಪ್ಲೇಯರ್ ಮೋರ್ ದೆನ್ ಅನ್ ಇಂಡಿವಿಜುವಲ್ ಪ್ಲೇಯರ್. ಸೊ ಟಾಸ್ಕ್ಸ್ನ ನೀವು ಹೇಳಿದ್ರಿ ಯು ಟುಕ್ ಇಟ್ ವೆರಿ ಕ್ಯಾಶುಯಲಿ ಆ್ಯಂಡ್ ಯು ಟುಕ್ ಇಟ್ ಲೈಕ್ ಅ ಗೇಮ್, ಒಂದು ಗೇಮ್ ಥರ ಆಡ್ತಿದ್ರಿ ಅಂತ. ಏನಾದ್ರು ಅನ್ಸಿದೆಯಾ ಮೇ ಬಿ ಅದು ಎಲ್ಲೋ ಮಿಸ್ಟೇಕ್ ಆಗಿರಬಹುದು ಅಂತ? ನಾನು ಚಿಕ್ಕ ಹುಡುಗ ಇದ್ದಾಗ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ. ಸೊ ಬಾಸ್ಕೆಟ್ಬಾಲಲ್ಲಿ ಕೆಲವ್ರಿಗೆ ತುಂಬ ಈಗೋ ಇರುತ್ತೆ, ಅವ್ರು ಪಾಸ್ ಮಾಡಲ್ಲ ಬಾಲು, ನಾನೇ ಶೂಟ್ ಮಾಡೋದು, ಈ ವಾರ ನಾನೇ ಹೊಡಿಬೇಕು, 30 ಪಾಯಿಂಟ್ಸ್ ನಾನು ಹೊಡಿಬೇಕು, 35 ಪಾಯಿಂಟ್ಸ್ ನಾನು ಹೊಡಿಬೇಕು ಅಂತ. ಅದರಿಂದ ಟೀಮ್ ಸೋತೋಗುತ್ತೆ. ಆ ಈಗೋ ಸೈಡಿಗೆ ಇಟ್ಬಿಟ್ಟು ಆಡಿದ್ರೆ ಟೀಮ್ ಗೆಲ್ಲುತ್ತೆ. ಟೀಮ್ ಗೆಲ್ಲೋದು ಇಂಪಾರ್ಟೆಂಟು. ಆಮೇಲೆ ಆ ಟೀಮ್ ಟಾಸ್ಕಲ್ಲಿ ಟೀಮ್ ಗೆದ್ದರೆ ನಮ್ಮ ಟೀಮ್ ಅವ್ರು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಾರೆ. ಆಮೇಲೆ ಇಂಡಿವಿಜುವಲ್ ಟಾಸ್ಕ್ಸ್ ಬರುತ್ತೆ, ಅವಾಗ ನಿಮ್ಗೇನು ಇಂಡಿವಿಜುವಲ್ ಇದು. ಸೊ ಬಿಗ್ ಬಾಸ್ ಇಸ್ ಡಿಸೈನ್ಡ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ. ನೀವು ಟೀಮ್ ಪ್ಲೇಯರು ಆಗಿರಬೇಕು, ಇಂಡಿವಿಜುವಲ್ ಪ್ಲೇಯರು ಆಗಿರಬೇಕು, ಅದು ಎರಡು ಆಗಿದ್ದಾಗಲೇ ನೀವು ಕ್ಯಾಪ್ಟನ್ ಆಗೋದು. ಅಂದರೆ ನಿಮ್ಗೆ ಸ್ಟ್ರೆಂತು ಇರಬೇಕು, ಪೇಷನ್ಸು ಇರಬೇಕು. ಸೊ ಕ್ಯಾಪ್ಟನ್ಸಿ ಟಾಸ್ಕ್ ಮೋಸ್ಟ್ಲಿ ಪೇಷನ್ಸ್ ಬಗ್ಗೆ ಇರುತ್ತೆ, ಎಂಡ್ಯೂರೆನ್ಸ್ ಬಗ್ಗೆ ಇರುತ್ತೆ, ಬ್ಯಾಲೆನ್ಸಿಂಗ್ ಇರುತ್ತೆ. ಸೊ ಅದನ್ನೆಲ್ಲ ಟೆಸ್ಟ್ ಮಾಡಿ ಬಿಗ್ ಬಾಸ್ ಒಬ್ಬಂಗೆ ಕ್ಯಾಪ್ಟನ್ಶಿಪ್ ಕೊಡೋದು. ಅದಕ್ಕೆ ಪ್ರಾಬಬ್ಲಿ ಕ್ಯಾಪ್ಟನ್ಸಿ ರೂಮ್ ಯಾಕೆ ಲಾಕ್ ಮಾಡೋದು ಅಂದರೆ, ನಾವು ಇಷ್ಟೆಲ್ಲ ಟೆಸ್ಟ್ ಮಾಡಿ ಒಬ್ಬಂಗೆ ಕ್ಯಾಪ್ಟನ್ಸಿ ಕೊಟ್ಟು ನೀವು ಆ ಕ್ಯಾಪ್ಟನ್ನ ವ್ಯಾಲ್ಯೂ ಮಾಡಲಿಲ್ಲಲ್ಲ, ಆ ವರ್ಚ್ಯೂಸ್ನ, ಆ ವ್ಯಾಲ್ಯೂಸ್ನ ನೀವು ವ್ಯಾಲ್ಯೂ ಮಾಡಲಿಲ್ಲ ಅಂತ ಲಾಕ್ ಮಾಡಿದ್ದು. ದರ್ ಇಸ್ ಅ ಮೆಸೇಜ್ ದೇರ್. ಆ ಮೆಸೇಜ್ ಒಳಗಡೆ ಇರೋರ್ಗೆ ಒಂದಷ್ಟು ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ, ಅವ್ರಿಗೆ ಅರ್ಥನೂ ಆಗಲ್ಲ. ಆ್ಯಂಡ್ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಇರೋದು ಸುಮಾರೆಲ್ಲ ಇರೋದು, ಆ್ಯಂಡ್ ಯು ಹ್ಯಾಡ್ ಟು ವಿನ್ ಗ್ರಾಸರೀಸ್, ನಾರ್ಮಲ್ ಡೈಲಿ ಲೈಫ್ಗೆ ಅಲ್ಲಿ ಗೆಲ್ಲಬೇಕಿತ್ತು. ಹೌ ಇಸ್ ಇಟ್? ಅಂದರೆ ನೀವು ಹೋಗೋಕ್ಕೆ ಮುಂಚೆ ನಿಮ್ದು ಒಂದು ಲೈಫ್ ಸ್ಟೈಲ್ ಕ್ರಿಯೇಟ್ ಆಗಿರುತ್ತೆ, ಬಟ್ ಫ್ರಮ್ ಡೇ ಒನ್ ಯು ಹ್ಯಾವ್ ಟು ಸ್ಟಾರ್ಟ್ ಫೈಟಿಂಗ್ ಫಾರ್ ಇಟ್ ದೇರ್. ಸೊ ಈ ಎಲ್ಲ ಪ್ರಾಸೆಸ್ ಮಧ್ಯ ನಿಮಗೆ ನಿಮ್ಮ ಓನ್ ಪರ್ಸ್ನಾಲಿಟಿ ಯಾವ ರೀತಿ ಡೆವಲಪ್ ಆಗಿದೆ ಅಂತ ನಿಮಗೆ ಅನಿಸುತ್ತೆ? ಸೊ ಮನೆಗೆ ಹೋದ್ಮೇಲೆ ಎಲ್ಲದಕ್ಕೂ ಹೋರಾಟ. ಅಂದರೆ ನಮ್ಗೆ ಅನ್ನದ ಬೆಲೆ ಗೊತ್ತಾಯಿತು. ಇಲ್ಲಿ ಅಫ್ಕೋರ್ಸ್ ನಾನು ನನ್ನ ಪ್ರಿವಿಲೇಜ್ನ ಆಕ್ಸೆಪ್ಟ್ ಮಾಡ್ತೀನಿ. ಅಂದರೆ ನನಗೊಂದು ಮನೆ ಇದೆ,
ಊಟ ಮಾಡೋಕ್ಕೆ ಅಂದರೆ ದರ್ ಇಸ್ ಪ್ಲೆಂಟಿ ಆಫ್ ಫುಡ್, ಅದು ಪ್ರಿವಿಲೇಜೇ ಆಯಿತಾ. ಅಂದರೆ ನನ್ನ ಲೈಫಲ್ಲಿ ನಾನು ಬೇರೆ ಏನೋ ಆಸ್ಪೈರ್ ಮಾಡ್ತಾ ಇದ್ದೀನಿ, ಅದಕ್ಕಿಂತ ಮೇಲೆ ಹೋಗಬೇಕು, ಅದು ಎಲ್ಲಾದ್ರೂ ಇರುತ್ತೆ. ಬಟ್ ಒಂದು ಬೇಸಿಕ್ ನೆಸೆಸಿಟೀಸ್ಗೆ ನಾವು ಸ್ಟ್ರಗಲ್ ಮಾಡೋದಿದೆಯಲ್ಲ, ಅದು ನನಗೆ ಗೊತ್ತಾಯಿತು. ಆ್ಯಂಡ್ ಹೊರಗಡೆ ನಾನು ಒಂದು ಪಾಯಿಂಟಲ್ಲಿ ಸ್ಟ್ರಗಲ್ ಮಾಡಿದ್ದೀನಿ, ಬಟ್ ನಾವೆಲ್ಲ ಅದನ್ನು ಸ್ವಲ್ಪ ಸ್ಟ್ರಗಲ್ ಮಾಡಿ ಮುಗಿಸ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಬಂದಿದ್ದೀವಿ. ಇಟ್ಸ್ ಲೈಕ್ ಗೋಯಿಂಗ್ ಬ್ಯಾಕ್ ಟು ಝೀರೋ. ನಾನು ಹೊರಗಡೆ ಒಂದು ಡೈನಿಂಗ್ ಟೇಬಲ್ ಕಾನ್ವರ್ಸೇಷನ್ ನಡೆಯುತ್ತೆ, ಬಿಗ್ ಬಾಸ್ ಅಂದರೆ ಏನು ಅಂತ. ಸೊ ನಾನು ಏನು ಹೇಳಿದೆ ಅಂದರೆ, ನಾವು ಹುಟ್ಟಿದಾಗಿಂದ ನಮಗೊಂದು ಐಡೆಂಟಿಟಿ ಕೊಡ್ತಾರೆ. ಇದು ನಿನ್ನ ಜಾತಿ, ಇದು ನಿನ್ನ ಹೆಸರು, ಇದು ನಿನ್ನ ಧರ್ಮ, ಇವ್ರು ನಿಮ್ಮ ಅಪ್ಪ ಅಮ್ಮ, ಇವ್ರು ನಿಮ್ಮ ಟೀಚರ್ಸ್ ಅಂತ ಒಂದೊಂದೇ ಐಡೆಂಟಿಟಿ ಕೊಡ್ತಾರೆ. ನಾವು ಐಡೆಂಟಿಟಿನೇ ನಮ್ದು ಮಾಡ್ಕೊಂಬರ್ತೀವಿ. ಅಂದರೆ ನಮ್ಮತನ, ಎಲ್ಲರೂ ನಮ್ಮತನ ಉಳಿಸ್ಕೋತೀನಿ ಅಂತಾರಲ್ಲ, ನಮ್ಮತನ ಅನ್ನೋದು ಅದೇ ಅಲ್ಲಿಂದಾನೇ ಬರೋದು. ನಾವು ಒಂದಷ್ಟು ನನ್ನ ರೋಲ್ ಮಾಡೆಲ್ಸ್ ಅಂತ ಮಾಡ್ಕೋತೀವಿ, ಅವ್ರ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವ್ರ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಅಪ್ಪ ಅಂದರೆ ವಿ ಲರ್ನ್ ಲಾಟ್ ಬೈ ಇಮಿಟೇಷನ್ ಮಕ್ಕಳು. ಸೊ ಆಮೇಲೆ ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದೇ ನಾವು ಅಂತ ಅನ್ಕೋತೀವಿ. ಐ ಆಮ್ ಅನ್ ಆ್ಯಕ್ಟರ್, ಇನ್ನೇನೋ ಆಯಿತಾ. ಅದನ್ನೆಲ್ಲ ಒಬ್ಬ ಮನುಷ್ಯನಿಂದ ಕಿತ್ಕೊಂಡು ನೀವೊಂದು ಮನೇಲಿ ಹಾಕ್ತೀರ ಅವನೊಂದು ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಅವ್ನು ಹೊರಗಡೆ ಅವ್ನಿಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ, ಅವ್ನು ಏನು ಮಾಡಿದ್ದಾನೆ ಏನೂ ಮ್ಯಾಟ್ರ್ ಆಗಲ್ಲ. ಅಲ್ಲ ಅವನು ಅಸ್ತಿತ್ವನ ಹುಡ್ಕೊಬೇಕು, ಅದನ್ನು ಪ್ರೂವ್ ಮಾಡ್ಕೊಬೇಕು. ಈಗ ನಾನೇ ಮನೆಗೆ ಹೋದಾಗ ಅಲ್ಲಿ ಎಲ್ಲರಿಗಿಂತ ನಾನು ಹೊಸಬ. ನಾನು 9 ತಿಂಗಳು ಇಂಡಸ್ಟ್ರೀಲಿದ್ದೀನಿ, ಅವರೆಲ್ಲ 9 ವರ್ಷ 20 ವರ್ಷ ಎಲ್ಲ ಇಂಡಸ್ಟ್ರೀಲಿದ್ದವರು. ನಾನಲ್ಲಿ ಏನೋ ನಾನು ಪ್ರೂವ್ ಮಾಡಿಕೊಂಡೆ, ಫಸ್ಟ್ ವಾರ ಕ್ಯಾಪ್ಟನ್ ಅದೇ. ನಂಗೆ 100% ಎಕ್ಸ್ಪೆಕ್ಟೇಷನ್ ಇಲ್ಲ ನಾನು ಫಸ್ಟ್ ವಾರನೇ ಕ್ಯಾಪ್ಟನ್ ಆಗ್ತೀನಿ ಅಂತ. ಸೊ ಹಾಗೆ ವೆನ್ ಯು ಸ್ಟಾರ್ಟ್ ಫ್ರಮ್ ಝೀರೋ ಅಲ್ಲ, ಅಂದರೆ ಫ್ರೆಶ್ ಸ್ಟಾರ್ಟ್ ಅದು ಬಿಗ್ ಬಾಸಲ್ಲಿ. ಯಾರೂ ಮುಂದೆ ಇಲ್ಲ, ಯಾರೂ ಹಿಂದೆ ಇಲ್ಲ, ಅಲ್ಲಿ ನೀವು ಹೇಗೆ ಆಡ್ತೀರೋ ಅದು ಮ್ಯಾಟ್ರ್ ಆಗುತ್ತೆ. ಸೊ ಆ ಇದರಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಹ್ಯೂಮನ್ ಎಕ್ಸ್ಪೆರಿಮೆಂಟ್. ಒಬ್ಬ ಮನುಷ್ಯನಿಂದ ಎಲ್ಲ ಕಿತ್ಕೊಂಡು ಅವನನ್ನೊಂದು ಹೈ ಪ್ರೆಷರ್ ಎನ್ವೈರ್ಮೆಂಟಲ್ಲಿ ಅವನಿಗೆ ಊಟ ಕಮ್ಮಿ ಮಾಡಿ, ನಿದ್ದೆ ಕಮ್ಮಿ ಮಾಡಿ, ಹೈ ಸ್ಟ್ರೆಸ್ ಎನ್ವೈರ್ಮೆಂಟಲ್ಲಿ ಹಾಕಿದ್ರೆ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ, ಅಲ್ಲೂ ಅವನು ಒಳಗಿಂದ ಒಂದಷ್ಟು ವ್ಯಕ್ತಿತ್ವಗಳು ಬರುತ್ತೆ, ಅವನಲ್ಲಿ ಒಳ್ಳೆತನ ಕೆಟ್ಟತನ ಎಲ್ಲ ಬರುತ್ತೆ. ಅದನ್ನ ನೋಡೋದು ಇಟ್ಸ್ ದ ಬ್ಯೂಟಿ ಆಫ್ ಬಿಗ್ ಬಾಸ್. ವೆರಿ ಟ್ರೂ, ವೆರಿ ಟ್ರೂ. ಆ್ಯಂಡ್ ಆ್ಯಸ್ ಆಡಿಯನ್ಸ್ ನಾವು ಬಿಗ್ ಬಾಸ್ನ ನೋಡಿದಾಗ ನಮಗೆ ಕಾಣಿಸೋದು ಆ ಒಂದು ಫಿಸಿಕಲ್ ಟಾಸ್ಕ್ಸ್ ಏನು ಆಡ್ತಿರ್ತೀರ, ಅವಾಗ ನೀವು ಬಿದ್ದಿದ್ರೆ ಇದ್ದಾಗ ಅವ್ರಿಗೆ ಏಟಾಯಿತು ಅಂತೆಲ್ಲ ಅನ್ಸುತ್ತೆ. ನಮಗೆ ಕಾಣಿಸ್ದೇ ಇರೋದು ದ ಮೆಂಟಲ್ ಪೇನ್ಸ್, ಅವ್ರ ಮೆಂಟಲ್ ಗಾಯಗಳು ಏನೇನಿರುತ್ತೆ ಅದು ನಮಗೆ ಕಾಣಲ್ಲ. ಆ್ಯಂಡ್ ನೀವಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಆ್ಯಂಡ್ ಯು ಹ್ಯಾವ್ ಗಾನ್ ಥ್ರೂ ದ್ಯಾಟ್ ಜರ್ನಿ. ಸೊ ಈ ಮೆಂಟಲ್ 1 ವೀಕಲ್ಲಿ ಹೋಲ್ ಪ್ರಾಸೆಸ್ ಆಗುತ್ತೆ. ಆ್ಯಂಡ್ ವಿತ್ ಆಲ್ ದ ಫಿಸಿಕಲ್ ಹರ್ಟ್ಸ್ ನೀವು ಆ ಮೆಂಟಲ್ ಇದನ್ನು ಹೇಗೆ ಓವರ್ಕಮ್ ಮಾಡ್ತಿದ್ರಿ ಫಾರ್ ದ ನೆಕ್ಸ್ಟ್ ನ್ಯೂ ವೀಕ್? ಸೊ ನನಗೆ ಫಿಸಿಕಲ್ ಗಾಯಗಳು ತುಂಬ ಇಷ್ಟ. ಜಾಪನೀಸ್ ಇದರಲ್ಲಿ ಒಂದೇನೋ ಇದೆ, ಅಂದರೆ ಒಂದು ಸ್ಟ್ಯಾಚ್ಯೂಗೆ ಅದು ಕ್ರ್ಯಾಕ್ ಆಗಿ ಅಲ್ಲಿ ಗೋಲ್ಡ್ ತುಂಬ್ತಾರಂತೆ. ಗೋಲ್ಡ್ ತುಂಬಿ ಇಟ್ ಬಿಕಮ್ಸ್ ಬೆಟರ್. ಸೊ ನಮ್ಮ ಗಾಯಗಳು ಆಗಿ 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 ಬಿಕೇಮ್ ಬೆಟರ್. ನಾವು ಪ್ರತಿದಿನ ಒಂಥರ ಯುದ್ಧ ಹೊಡೆದಾಡಿ ಹೋಗಿ ಮಲ್ಕೋತಾ ಇದ್ವಿ. ಬಾಡಿಲಿ ಯಾವ ಪಾರ್ಟ್ ನೋವ್ತಾ ಇದೆ ಗೊತ್ತಾಗ್ತಾ ಇರಲಿಲ್ಲ. ಸುಮಾರು ಜನ ಪೇನ್ ಕಿಲ್ಲರ್ ತೊಗೊಂಡು ಮಲ್ಕ್ತಾ ಇದ್ರು, ನಾನು ಒಂದಿನ ತೊಗೊಂಡಿಲ್ಲ. ಮಾರನೇ ದಿನ ಎದ್ದಾಗ ಗೊತ್ತಾಗ್ತಾ ಇತ್ತು ಎಲ್ಲೆಲ್ಲಿ ಏನೇನು ಇಟ್ಕೊಂಡಿದೆ. ಒಂದಿನ ಕತ್ತಿಟ್ಕೊಂಡಿರೋದು, ಒಂದಿನ ಇನ್ನೇನೋ ಬೆನ್ನಿಟ್ಕೊಂಡ್ಬಿಟ್ಟಿರೋದು. ದಟ್ ಈಸ್ ಗುಡ್ ಪೇನ್. ಈ ಇಮೋಷ್ನಲ್ ಟಾರ್ಚರ್ ಇದೆಯಲ್ಲ, ಯಾವುದೋ ಒಂದು ಗೊಂಬೆ ಆಟವೇ ಅಂತ ಒಂದು ಟಾಸ್ಕ್ ಆಡ್ತೀವಿ, ವೇರ್ ನಾವೆಲ್ಲ ಕೂತಿದ್ದೀವಿ, ಎದುರುಗಡೆಯವ್ರು ನಮ್ಗೆ ಕೋಪ ಬರ್ಸ್ಬೇಕು, ಆಮೇಲೆ ನಾವು ಕೋಪ ಬರ್ಸ್ಬೇಕು. ಆ ವಾರ ನಮ್ಗೆ ಎಷ್ಟು ಇಮೋಷ್ನಲಿ ರೆಕ್ಕಿಂಗ್ ಆಗಿತ್ತು ಅಂದರೆ, ಬಿಕಾಸ್ ನಾವೆಲ್ಲ ಪರ್ಸ್ನಲ್ ವಿಷಯಗಳನ್ನೆಲ್ಲ ಎತ್ತಿ ಆಡಿಸಿ, ಅಂದರೆ ತುಂಬ ಅಗ್ಲಿಯಾಗಿ ಆಡಿದ್ವಿ ಆ ಟಾಸ್ಕ್ನ. ಬಟ್ ಒಂದೇನು ಅಂದರೆ, ಆ ಟಾಸ್ಕ್ ಆದಮೇಲೆ ಮನೆ ತುಂಬ ಕಾಮ್ ಆಗೋಯ್ತು. ಬಿಕಾಸ್ ಯಾರ್ಯಾರ ಬಗ್ಗೆ ಏನೇನು ಆ್ಯಂಗ್ಸ್ಟ್ ಇದೆಯೋ, ಕೋಪ ಇದೆಯೋ ಎಲ್ಲ ತೆಗೆದು ಅವ್ರ ಮುಖಕ್ಕೆ ಪೈಡ್ ಅಂತ ಹೊಡೆದಿದ್ದಾರೆ. ಈ ಕಥಾರ್ಸಿಸ್ ಅಂತಾರಲ್ಲ ಒಂದು ಸ್ಟೋರಿಲಿ, ಆ ಥರ ಒಂದು ಕಥಾರ್ಸಿಸ್ ಆಗಿ ಎಲ್ಲರೂ ಅವರು ಕೋಪನೆಲ್ಲ ಸುಟ್ಟಾಕ್ಬಿಟ್ರು. ಈ ರಾವಣ್ ಕೋ ಜಲಾವೋ ಅಂತಾರಲ್ಲ, ಆ ಥರ ಎಲ್ಲ ಕೆಟ್ಟತನ ಎಲ್ಲ ಸುಟ್ಟಾಕಿ ಮನೆ ಅವತ್ತಿಂದ ಒಂದು ಫ್ರೆಶ್ ಸ್ಟಾರ್ಟ್ ಆಯಿತು. ಬಟ್ ಮೆಂಟಲ್ ರೆಸಿಲಿಯನ್ಸ್ ತುಂಬ ಇಂಪಾರ್ಟೆಂಟ್ ಮನೇಲಿ. ಅಂದರೆ ನೀವು ವಾರ ಏನೋ ಒಂದು ಆಗುತ್ತೆ, ಸರಿಯಾಗುತ್ತೆ, ಗೆಲ್ತೀರಾ ಸೋಲ್ತೀರಾ. ನೀವು ಸೋತ್ರು ಮತ್ತೆ ಎದ್ದು ನಿಂತ್ಕೊಳ್ಳೋದು. ನನ್ನ ಫೇವ್ರೆಟ್ ಮೂವಿ ರಾಕಿದು ಒಂದು ಡೈಲಾಗ್ ಇದೆ. ಅವ್ನು ಹೇಳ್ತಾನೆ, ನೀವು ಎಷ್ಟು ಜೋರಾಗಿ ಪಂಚ್ ಹೊಡಿತೀರಾ ಅದು ಮ್ಯಾಟ್ರ್ ಆಗಲ್ಲ, ಎಷ್ಟು ಜೋರಾಗಿ ಪಂಚ್ ಓಡಿಸ್ಕೊಂಡು ಎದ್ದು ನಿಂತ್ಕೋತೀರಾ ಅದು ಮ್ಯಾಟ್ರ್ ಆಗುತ್ತೆ ಅಂತ. ಸೊ ನಾವು ವಾರ ಪಂಚ್ ಓಡಿಸ್ಕೊಂಡು ಎದ್ದು ನಿಂತ್ಕೋತಾ ಇದ್ವಲ್ಲ, ಅದಕ್ಕೆ ನಮಗೆ ತುಂಬ ಖುಷಿ ಇದೆ. ವಿ ಆರ್ ಪ್ರೌಡ್ ಆಲ್ಸೋ ಆಫ್ ದಟ್ ಫ್ಯಾಕ್ಟ್.